ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಹಂತಕ್ಕೆ ಬಂದಿದೆ. 100 ದಿನಗಳ ಆಟ ಮುಗಿಯಲು ಕೆಲವು ದಿನಗಳು ಬಾಕಿ ಇರುವಾಗ ಮನೆಯಲ್ಲಿ ಆಟ ಆಡುವ ರೀತಿಯಲ್ಲಿ ಸಂಪೂರ್ಣ ಬದಲಾವಣೆಯಾಗಿದೆ. ಇಷ್ಟು ದಿನ ಈ ವಾರ ಸೇಫ್ ಆದ್ರೆ ಸಾಕು, ನಾಮಿನೇಷನ್ ತಪ್ಪಿಸಿಕೊಂಡ್ರೆ ಸಾಕು ಅಂತ ಆಡ್ತಿದ್ದ ಸ್ಪರ್ಧಿಗಳು ಈಗ ಫೈನಲ್ಗೆ ಹೋಗ್ಬೇಕು, ಟಾಪ್ ಕಂಟೆಸ್ಟೆಂಟ್ ಆಗ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾದ್ರೆ ಬನ್ನಿ, ಏನಿವತ್ತಿನ ಟಾಸ್ಕ್ ಹಾಗೂ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆರಂಭಿಸ್ತೇನೆ. ಈ ವಾರದ ವಿಶೇಷತೆ ಏನಪ್ಪಾ ಅಂತಂದ್ರೆ ಟಿಕೆಟ್ ಟು ಫೈನಲ್. ಹೌದು, ಇನ್ನೆರಡು ವಾರಗಳಲ್ಲಿ ಫಿನಾಲೆ ನಡೆಯಲಿರುವ ಕಾರಣ ಈ ವಾರ ಬಿಗ್ ಬಾಸ್ ಟಿಕೆಟ್ ಟು ಫೈನಲ್ ಟಾಸ್ಕ್ ಪರಿಚಯಿಸಿದ್ದಾರೆ. ಈ ಟಾಸ್ಕ್ ನ ವಿಶೇಷತೆ ಏನು ಎಂದರೆ, ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ. ಜೊತೆಗೆ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗ್ತಾರೆ. ಅಂದರೆ ಒಂದೇ ಟಾಸ್ಕ್ ನಲ್ಲಿ ಫಿನಾಲೆ, ಟಿಕೆಟ್ ಹಾಗೂ ಕ್ಯಾಪ್ಟನ್ ಕಿರೀಟ. ಹೀಗಾಗಿ ಇದು ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಜೀವನದ ದೊಡ್ಡ ಅವಕಾಶ ಆಗಿದೆ. ಹಾಗಾದ್ರೆ ಟಾಸ್ಕ್ ಏನು ಅಂತ ನೋಡೋದಾದ್ರೆ, ಈ ಟಾಸ್ಕ್ ನಲ್ಲಿ ಮನೆಯ ಒಂದು ದೊಡ್ಡ ಟೇಬಲ್ ಸೆಟ್ ಮಾಡಲಾಗಿದೆ. ಆ ಟೇಬಲ್ ಮೇಲೆ ಬಿಗ್ ಬಾಸ್ ಗುರುತಿಸಿರುವ ಒಂದು ವಿಶೇಷ ಪ್ಲೇಟ್ ಇರುತ್ತದೆ. ಇನ್ನು ಟಾಸ್ಕ್ ನಿಯಮಗಳು ಏನಪ್ಪಾ ಅಂತಂದ್ರೆ, ಈ ಪ್ಲೇಟ್ ಅನ್ನು ವೇಗವಾಗಿ ಹೊರ ತೆಗೆಯಬೇಕು, ಪ್ಲೇಟ್ ಅನ್ನ ಎತ್ತುವಂತಿಲ್ಲ, ಪ್ಲೇಟ್ ಕ್ರಾಸ್ ಮಾಡುವಂತಿಲ್ಲ, ನೇರವಾಗಿ ಸ್ಟ್ರೇಟ್ ಆಗಿ ಹೊರಗೆ ತೆಗೆದುಕೊಂಡು ಬರಬೇಕು. ಯಾರು ಈ ನಿಯಮವನ್ನು ಪಾಲಿಸಿ ಪ್ಲೇಟ್ ಅನ್ನು ಸರಿಯಾಗಿ ಹೊರಗೆ ತೆಗೆಯುತ್ತಾರೋ ಅವರೇ ಕ್ಯಾಪ್ಟನ್ ಹಾಗೂ ಮೊದಲನೇ ಫಿನಾಲೆಯ ಕಂಟೆಸ್ಟೆಂಟ್. ಇದು ಶಕ್ತಿಯ ಆಟ ಅಲ್ಲ, ಇದು ತಾಳ್ಮೆ ಹಾಗೂ ಜಾಣ್ಮೆಯ ಆಟ ಆಗಿದೆ. ಇನ್ನು ಕೊನೆ ಹಂತ. ಈ ಟಾಸ್ಕ್ ನಲ್ಲಿ ಕೊನೆಗೂ ಉಳಿದವರು ಅಶ್ವಿನಿ ಹಾಗೂ ಧನುಷ್. ಟಾಸ್ಕ್ ಅಂದ್ರೆ ಧನುಷ್ ಅನ್ನುವಷ್ಟರ ಮಟ್ಟಿಗೆ ಇಡೀ ಮನೆಯ ನಿರೀಕ್ಷೆ ಅವರ ಮೇಲೆ ಇತ್ತು. ಧನುಷ್ ಕೂಡ ಅದ್ಭುತವಾಗಿ ಆಟ ಆಡುತ್ತಾ ಕೊನೆಯ ಕ್ಷಣದಲ್ಲಿ ಪ್ಲೇಟ್ ಹೊರಗೆ ತಂದಿದ್ದಾರೆ. ಎಲ್ಲರೂ ಧನುಷ್ ಗೆದ್ದೇ ಬಿಟ್ರಾ ಅಂತ ಅಂದುಕೊಂಡ ಕ್ಷಣದಲ್ಲಿ ಬಿಗ್ ಬಾಸ್ ನೀಡಿದ ದೊಡ್ಡ ಶಾಕ್. ಹೌದು, ಧನುಷ್ ಗೆದ್ದ ಅಂತ ಖುಷಿಯಲ್ಲಿದ್ದಾಗಲೇ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿದ್ದಾರೆ. ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಧನುಷ್ ಪ್ಲೇಟ್ ಅನ್ನು ಕ್ರಾಸ್ ಮಾಡಿ ಎಳೆದಿದ್ದಾರೆ. ಇದು ಉದ್ದೇಶಪೂರ್ವಕ ಮೋಸ ಅಲ್ಲ, ಆದ್ರೆ ಗೆಲ್ಲೋ ಆತುರದಲ್ಲಿ ನಡೆದ ದೊಡ್ಡ ಪರಿಣಾಮ ತಂದ ಚಿಕ್ಕ ಎಡವಟ್ಟು. ಬಿಗ್ ಬಾಸ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಯಮ ಉಲ್ಲಂಘನೆಯಾಗಿದೆ. ಹಾಗಾದ್ರೆ ಏನು, ಟಾಸ್ಕ್ ರದ್ದ? ಹೌದು, ಈ ಟಾಸ್ಕ್ ರದ್ದಾಗಿದೆ. ಹೀಗಾಗಿ ಧನುಷ್ ಗೆಲುವು ರದ್ದಾಗಿದೆ. ಇಡೀ ಟಾಸ್ಕ್ ಮತ್ತೆ ನಡೆಯಲಿದೆ. ಈ ಹಿಂದೆ ಕೂಡ ಇಂತಹ ತಪ್ಪುಗಳು ನಡೆದಾಗ ಬಿಗ್ ಬಾಸ್ ಟಾಸ್ಕ್ ಮರು ಆಡಿಸಿದ್ದರು. ಈಗ ಮತ್ತೊಮ್ಮೆ ಎಲ್ಲರಿಗೂ ಹೊಸ ಅವಕಾಶ ಸಿಗಲಿದೆ. ಹಾಗಾದ್ರೆ ಇದು ಅಶ್ವಿನಿಗೆ ದೊಡ್ಡ ಚಾನ್ಸಾ? ಹೌದು, ಅಶ್ವಿನಿಗೆ ಸಿಕ್ಕ ದೊಡ್ಡ ಚಾನ್ಸ್ ಆಗಿದೆ. ಧನುಷ್ ಮಾಡಿದ ತಪ್ಪಿನಿಂದ ಅಶ್ವಿನಿಗೆ ದೊಡ್ಡ ಅವಕಾಶ ಸಿಕ್ಕಿದೆ. ಇಷ್ಟು ದಿನಗಳಲ್ಲಿ ಅಶ್ವಿನಿ ಕ್ಯಾಪ್ಟನ್ ಆಗಿಲ್ಲ, ಅಧಿಕಾರ ಸ್ಥಾನದಲ್ಲಿಲ್ಲ. ಆದ್ರೆ ಈಗ ಒಂದು ಟಾಸ್ಕ್ ಅಶ್ವಿನಿಯನ್ನು ಕ್ಯಾಪ್ಟನ್ ಹಾಗೂ ಮೊದಲನೇ ಫಿನಾಲೆ ಕಂಟೆಸ್ಟ್ ಎರಡೂ ಮಾಡಬಹುದು. ಇಷ್ಟು ದಿನ ಅಣಕಿಸಿದವರು ಈಗ ಉತ್ತರ ಕೇಳೋ ಸ್ಥಿತಿಗೆ ಬಂದಿದ್ದಾರೆ. ಇನ್ನು ಕೊನೆಯ ಪ್ರಶ್ನೆ ಆತ್ಮೀಯರೇ ನಿಮಗೆ, ಮತ್ತೊಮ್ಮೆ ನಡೆಯೋ ಟಾಸ್ಕ್ ನಲ್ಲಿ ಧನುಷ್ ತಪ್ಪು ತಿದ್ದುಕೊಳ್ತಾರಾ ಅಥವಾ ಅಶ್ವಿನಿ ಇತಿಹಾಸ ಬರೆಯುತ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.